ನಮಸ್ಕಾರ. ನಾವು ಎಷ್ಟು ಅಂತ ಬಿಸಾಕೋ ವಸ್ತುಗಳಿಂದನೂ ನಮಗೆ ತುಂಬಾನೇ ಉಪಯೋಗ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ಆಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಟ್ಟೆ ಪಿಸುಗಳು ಚಿಕ್ಕ ಚಿಕ್ಕದಿರುತ್ತಲ್ಲ, ಅದನ್ನ ನಾವು ಬಿಸಾಕ್ತಾ ಇರ್ತೀವಿ. ಅದನ್ನು ಬಿಸಾಕೋಷ್ಟಿಲ್ಲ, ನಾವು ಅದರಿಂದನೂ ತುಂಬಾನೇ ಈಸಿಯಾಗಿ ಮ್ಯಾಟ್ ಮಾಡ್ಕೊಬಹುದು. ಒಂದು ಬಟ್ಟೆ ಪೀಸು ಸ್ವಲ್ಪ ಅಗಲವಾಗಿರೋದು ತಗೊಳ್ಳಿ. ನಾನು 20 ಸೆಂಟಿಮೀಟರ್ ಅಷ್ಟು ಉದ್ದವಾಗಿ ತಗೊಂಡಿದ್ದೀನಿ, ಮತ್ತೆ 18 ಸೆಂಟಿಮೀಟರ್ ಅಷ್ಟು ಅಗಲ ತಗೊಂಡಿದ್ದೀನಿ. ಇನ್ನು ಜಾಸ್ತಿ ಬೇಕಾದ್ರೂ ತಗೊಬಹುದು. ಮತ್ತೆ ಬಟ್ಟೆ ಪೀಸುಗಳಿದೆಯಲ್ಲ, ಅದನ್ನೆಲ್ಲಾನು ಒಂದರ ಪಕ್ಕ ಒಂದು ಇದೇ ತರನೇ ಜೋಡಿಸ್ಕೊಂಡ್ ಬನ್ನಿ. ಎಷ್ಟಿದೆಯೋ ಅಷ್ಟೂ ಅಷ್ಟೇ ಇದೇ ತರನೇ ಒಂದರ ಪಕ್ಕ ಒಂದು, ಮತ್ತೆ ಅದರ ಮೇಲೇನು ಒಂದೊಂದು ಬಟ್ಟೆ ಪೀಸ್ನಿ ಎಲ್ಲಾನು ಜೋಡಿಸ್ಕೊಂಡು ಬನ್ನಿ. ಎಷ್ಟು ಬಟ್ಟೆ ಪೀಸ್ ಇದೆಯೋ ಅಷ್ಟನ್ನು ಜೋಡಿಸ್ಬಿಟ್ಟು, ಮೊದ್ಲು ನಾವು ಕೆಳಗಡೆ ಒಂದ್ ಬಟ್ಟೆ ಹಾಕಿರ್ತೀವಲ್ಲ, ಅದೇ ಅಳತೆಗೆ ಇನ್ನೂ ಒಂದ್ ಬಟ್ಟೆ ತಗೊಳ್ಳಿ, ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲಾ ಬಟ್ಟೆನೂ ಜೋಡಿಸಿದ್ದಾದ್ಮೇಲೆ ಅದ್ರ ಮೇಲೆ ಈ ಬಟ್ಟೆನ ಹಾಕ್ಬಿಟ್ಟು ಲಾಸ್ಟ್ ಎಡ್ಜ್ ಅಲ್ಲಿ ಹೊಲ್ದ್ಕೊಂಬರ್ಬೇಕು. ನಾನು ಅಷ್ಟೇ ಬಟ್ಟೆ ಇಟ್ಬಿಡ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಎಡ್ಜ್ ಅಲ್ಲಿ 4 ಸೈಡ್ ಅಲ್ಲೂ ಹೊಲ್ದ್ಕೊಂಬನ್ನಿ. ನಾನು ಅಷ್ಟೇ ಮಿಷಿನ್ ಅಲ್ಲಿ ಹೊಲ್ದ್ಕೊಂಬರ್ತಾ ಇದ್ದೀನಿ. ನಿಮ್ ಮನೇಲಿ ಮಿಷಿನ್ ಇದ್ರೆ ಮಿಷಿನ್ ಅಲ್ಲಾದ್ರೂ ಹೊಲ್ಕೊಬಹುದು, ಇಲ್ಲಾಂದ್ರೆ ಕೈಯಲ್ಲಾದ್ರೂ ಹೊಲ್ಕೊಬಹುದು. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಸೇಫ್ಟಿ ಪಿನ್ ಇಂದ ಹಾಕೊಂಡು ಹೊಲ್ದ್ಕೊಂಬನ್ನಿ. ನಾನು ಅಷ್ಟೇ ಹಾಕೊಂಡು ಹೊಲ್ದ್ಕೊಂಬಂದಿದ್ದೀನಿ. 4 ಸೈಡ್ ಹೊಲ್ದಿದ್ದಾದ್ಮೇಲೆ ಸ್ಕೇಲನ್ನು ತಗೊಂಡು ಒಂದ್ ಚಾಕ್ ಪೀಸ್ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ, ಇದೇ ತರನೇ ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ದೂರ ಬಿಟ್ಬಿಟ್ಟು ಒಂದೊಂದು ಲೈನ್ ಹಾಕೊಳ್ಳಿ ಇದೇ ತರನೇ. ಮತ್ತೆ ಕ್ರಾಸ್ ಆಗಿ ಇನ್ನೊಂದು ಲೈನ್ ಹಾಕೊಂಡು ಅದ್ರ ಮೇಲೆನೆ ಮಿಷಿನ್ ಅಲ್ಲಿ ಒಂದೊಂದು ಹೊಲಿಗೆ ಹಾಕೊಂಡ್ ಬನ್ನಿ. ಈ ತರ ಮಾಡೋದ್ರಿಂದ ಒಳಗಡೆ ಇರೋ ಬಟ್ಟೆಗಳು ಅಷ್ಟೇ ಆ ಕಡೆ ಈ ಕಡೆ ಹೋಗೋದು ಇಲ್ಲ, ತುಂಬಾ ದಿನನೂ ಬಾಳ್ಕೆ ಬರುತ್ತೆ. ಈ ತರ ಮಾಡ್ಬಿಟ್ಟು ನಾವು ಮ್ಯಾಟ್ ನ ಯೂಸ್ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಬಟ್ಟೆಗಳಿದ್ರೆ ಅಂತೂ ನಾವು ಬಿಸಾಕ್ಬಿಡ್ತಾ ಇರ್ತೀವಲ್ಲ, ಬಿಸಾಕೋ ಬದಲು ಅದರಿಂದ ನಾವು ಈ ತರ ಈಸಿಯಾಗಿ ಮ್ಯಾಟ್ ಮಾಡ್ಕೋಬಹುದು. ಸೇಫ್ಟಿ ಪಿನ್ಗಳು ಒಂದೊಂದು ತಗೊಂಡು ಮ್ಯಾಟ್ ಫುಲ್ಲು ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆ ಒಂದೊಂದು ಸೇಫ್ಟಿ ಪಿನ್ ಹಾಕೊಳ್ಳಿ. ಬಟ್ಟೆ ಆ ಕಡೆ ಈ ಕಡೆ ಹೋಗೋದು ಇಲ್ಲ, ಹೊಲಿಗೆನೂ ಅಷ್ಟೇ ಹಾಕೋವಾಗ ಹಾಗೆ ಇರುತ್ತೆ. ಮತ್ತೆ ಸೇಫ್ಟಿ ಪಿನ್ ಒಂದೊಂದೇ ತೆಗೆದು ಬಿಡಿ. ನಾನೆಲ್ಲಾನು ಅಷ್ಟೇ ಇದೇ ತರನೇ ಮಾಡ್ಕೊಂಡು ಮ್ಯಾಟ್ ಫುಲ್ಲು ಹೊಲ್ದ್ಕೊಂಡ್ಬಿಟ್ಟಿದ್ದೀನಿ. ಲಾಸ್ಟ್ ಎಡ್ಜಲ್ಲೂ ಅಷ್ಟೇ ಒಂದ್ ಬಟ್ಟೆ ಪೀಸ್ ನ ತಗೊಳ್ಬೇಕು, ಇನ್ನೊಂದು ಎಕ್ಸ್ಟ್ರಾದು. ಅದನ್ನು ಅಷ್ಟೇ 2 ಸೆಂಟಿಮೀಟರ್ ಅಷ್ಟು ಕಟ್ ಮಾಡ್ಕೊಂಡು ಲಾಸ್ಟ್ ಎಡ್ಜಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲೂ ಅಷ್ಟೇ ಹೊಲ್ದ್ಕೊಂಡ್ ಬರ್ಬೇಕು. ನಾನು ಅಷ್ಟೇ 2 ಸೆಂಟಿಮೀಟರ್ ಅಷ್ಟು ಬಟ್ಟೆ ಪೀಸ್ ನ ಕಟ್ ಮಾಡ್ಕೊಂಡು ಹೊಲ್ದ್ಕೊಂಡ್ ಬರ್ತಾ ಇದ್ದೀನಿ. ಇದನ್ನ ಕೆಳಗಡೆಯಿಂದ ಮೇಲೆಗಡೆಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ತರನೇ ಲಾಸ್ಟ್ ಎಡ್ಜ್ ಅಲ್ಲಿ ಇಟ್ಬಿಟ್ಟು ಡಬಲ್ ಫೋಲ್ಡ್ ಮಾಡ್ಕೊಂಡು ಫುಲ್ ರೌಂಡ್ ಫುಲ್ ಎಲ್ಲಾನು 4 ಸೈಡು ಹೊಲ್ದ್ಕೊಂಬಿಡಿ. ತುಂಬಾ ದಿನನೂ ಬಾಳ್ಕೆ ಬರುತ್ತೆ, ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ₹1 ಖರ್ಚಿಲ್ಲದೆ ಮನೆಯಲ್ಲೇ ಮಾಡ್ಕೊಬೋದು ಮ್ಯಾಟ್ ನ. ತುಂಬಾನೇ ಈಸಿಯಾಗಿ ಖಂಡಿತ ಟ್ರೈ ಮಾಡಿ. ಹಳೆಗೂ ನಾವು ಯೂಸ್ ಮಾಡದಿರ ಇರುವಂತದ್ದು ಟೀ ಶರ್ಟ್ ಆಗ್ಲಿ, ವೇಲು, ಪ್ಯಾಂಟು, ಯಾವ ಬಟ್ಟೆಯಿಂದ ಬೇಕಾದ್ರೂ ಈ ತರ ಮ್ಯಾಟ್ ಮಾಡ್ಕೊಬಹುದು. ಚಿಕ್ಕ ಚಿಕ್ಕ ಪೀಸ್ಗಳಿದ್ರೆ ಅಂತೂ ಬಿಸಾಕ್ಬಿಡ್ತೀವಲ್ಲ, ಬಿಸಾಕೋ ಬದಲು ಈ ತರ ನಾವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಬಹುದು ಮ್ಯಾಟ್ ನ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.